ಪಲ್ಲವಿ ಅವರು ಯಾಕಿಷ್ಟೊತ್ತಲ್ಲಿ ಕಾಲ್ ಮಾಡ್ತಾ ಇದ್ದಾರೆ? ಹೇಳಿ ಪಲ್ಲವಿ ಅವರೇ. ವಿಕ್ರಾಂತ್ ಅವರೇ, ತೊಂದರೆ ಆಯ್ತಾ? ಸಾರಿ. ಸಾರಿ ಕೇಳಿ ಏನ್ ಪ್ರಯೋಜನ? ಹೇಳಿ. ತೊಂದರೆ ಆಗಾಯ್ತು. ಏನ್ ವಿಷಯ ಹೇಳಿ. ಅದು ಅವತ್ತು ನಾನು ನಿಮ್ ಮನೆಗ್ ಬಂದಿದ್ನಲ್ವಾ, ಅವಾಗ ನಿಮ್ ಹತ್ರ ಒಂದ್ ಪೆನ್ ಡ್ರೈವ್ ಇತ್ತಲ್ವಾ, ಅದನ್ನ ನಾನು ತಗೊಂಡ್ ಬಂದೆ ಅಲ್ವಾ? ಪಲ್ಲವಿ ಅವರೇ, ಆ ಪೆನ್ ಡ್ರೈವ್ ನಂಗೆ ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲಿ ತುಂಬಾ ಮುಖ್ಯವಾದ ಸಾಕ್ಷಿಗಳಿದೆ. ನಾನ್ ಸಿಕ್ಕಾಕೊಂಡಿರೋ ಮರ್ಡರ್ ಕೇಸಲ್ಲಿ ನಾನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಅದ್ರಲ್ಲಿ ತುಂಬಾನೇ ಸಾಕ್ಷಿಗಳಿದೆ. ದಯವಿಟ್ಟು ಆ ಪೆನ್ ಡ್ರೈವ್ನ ನನಗೆ ವಾಪಸ್ ಕೊಡಿ. ಅಲ್ಲ, ನಾನು ಆ ಪೆನ್ ಡ್ರೈವ್ ಬಗ್ಗೆನೇ ಮಾತಾಡೋದಕ್ಕೆ ಫೋನ್ ಮಾಡಿದ್ದು. ಅದು ತಗೊಂಡ್ ಬಂದ್ ನಾನು ಬ್ಯಾಗಲ್ಲೇ ಇಟ್ಟಿದ್ದೆ. ಇವಾಗ ಫುಲ್ ಹುಡುಕ್ತಾ ಇದೀನಿ, ಸಿಗ್ತಾನೆ ಇಲ್ಲ. ಎಲ್ಲ ಹುಡುಕ್ತೆ, ಸಿಗ್ತಿಲ್ಲ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ನಿಮ್ಮಷ್ಟು ಬೇಜವಾಬ್ದಾರಿತನ ಇರೋರ್ನ ನಾನು ಯಾವತ್ತೂ ನೋಡೇ ಇಲ್ಲ. ನೀವು ಹೀಗೆ ಆದ್ರೆ ಕೇಸಿಗೆ ಹೇಗ್ರಿ ಹೆಲ್ಪ್ ಮಾಡ್ತೀರಾ ನಂಗೆ? ಅಲ್ಲ, ಕೋರ್ಟ್ ಕೇಳಿರೋ ಸಾಕ್ಷಿನೇ ಕಳ್ದಾಕಿದ್ದೀರಲ್ಲ, ಇನ್ ಇನ್ವೆಸ್ಟಿಗೇಷನ್ ಹೇಗ್ ಮಾಡ್ತೀರಾ? ಮಾಡಕ್ ಏನ್ ಉಳ್ದಿದೆ? ಮಣ್ಣು. ಹಲೋ, ಕಾಣಿಸ್ತಿಲ್ಲ ಅಂತಂದ್ರೆ ಬಿಸಾಕಿದ್ದೀನಿ ಅಂತಲ್ಲ, ಬೇರೆ ದಾರಿ ಇರುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋಣ ಅಂತ ಫೋನ್ ಮಾಡ್ದೆ. ನೀವ್ಯಾಕೆ ದೊಡ್ಡ ದುರ್ವಾಸ ಮುನಿ ತರ ಕೆಂಡದ ಮೇಲೆ ಕೂರಿಸ್ತಾ ಇದ್ದೀರಾ? ಕೋಪ ಒಳ್ಳೇದಲ್ಲ. ಕೋಪ ಬರುತ್ತೆ, ನನ್ ಕೋಪಿಷ್ಟ. ಏನಿವಾಗ? ಅಲ್ಲ, ನನಗೆ ಅಷ್ಟು ಇಂಪಾರ್ಟೆಂಟ್ ಪೆನ್ ಡ್ರೈವ್ ಅದು, ಅದನ್ನೇ ಕಳ್ದಾಕಿದ್ದೀರಲ್ಲ. ನನ್ನ ಹತ್ರ ಇದ್ದಿದ್ರೆ ಸೇಫ್ ಆಗಿರ್ತಿತ್ತು ತಾನೆ? ನೀವು ಮಾಡಿರೋ ಕೆಲಸ ನೆನೆಸ್ಕೊಂಡ್ರೆ ನನಗೆ ಇರಿಟೇಟ್ ಆಗ್ತಿದೆ. ಸ್ವಲ್ಪ ಹೇಳೋದನ್ ಕೇಳಿ ವಿಕ್ರಾಂತ್ ಅವ್ರೆ, ನಿಮ್ದೇ ಹೇಳ್ಬೇಡಿ. ಸತ್ಯ ನಾಶನೇ ಮಾಡ್ಬಿಟ್ರಲ್ರಿ. ನನ್ ಪ್ರಾಣನೇ ಒತ್ತೆ ಇಟ್ಟು ಆ ಸಾಕ್ಷಿಗಳನ್ನ ಸಂಪಾದಿಸಿದ್ದೆ. ಅದನ್ನ ಕಳ್ದಾಕಿದ್ದೀನಿ ಅಂತ ಇಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಲ್ಲ.